ಹಲೋ, ನಾವಿವಾಗಿದ್ದೀವಿ ಹಂಪಿಯಲ್ಲಿರುವಂಥ ಕೃಷ್ಣ ಬಜಾರ್ ಹತ್ರ. ನಮ್ಮ ಹಿಂದೆ ಇರೋದು ಕೃಷ್ಣ ಟೆಂಪಲ್ಲು. ಫಸ್ಟು ಕೃಷ್ಣ ಟೆಂಪಲ್ ಒಳಗಡೆ ಹೋಗೋಣ, ನೋಡೋಣ ಹೇಗಿದೆ ಅಂತ. ಆಮೇಲೆ ಕೃಷ್ಣ ಬಜಾರ್ ನೋಡೋಣ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕೃಷ್ಣ ಟೆಂಪಲ್ಲು. ಈ ರಕ್ಕಸಗಿ ತಂಗಡಿಗೆ ಯುದ್ಧ ಆದಮೇಲೆ ಅತಿ ಹೆಚ್ಚು ಹೊಡೆದಾಕಿರೋದು ಈ ಕೃಷ್ಣ ಟೆಂಪಲ್ಗೆ. ಒಳಗಡೆ ಏನೂ ಬಿಟ್ಟಿಲ್ಲ. ಬನ್ನಿ ನೋಡೋಣ ಎಷ್ಟು ಹಾಳು ಮಾಡಿದ್ದಾರೆ ಅಂತ ಫೈಂಡ್ ಔಟ್ ಮಾಡೋಣ. ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಇಲ್ಲಿ ಕೂಡ ಎಷ್ಟೊಂದು ಚಿತ್ರಗಳಿದೆ. ಇದನ್ನೇನು ಹಾಳು ಮಾಡಿಲ್ಲ ಅನಿಸುತ್ತೆ. ಒಳಗಡೆ ಹೋಗಿ ನೋಡೋಣ. ಇದು ಚೆನ್ನಾಗಿದೆ. ವಾವ್, ಸ್ಟೋರಿ ಅಲ್ಲ, ಅವ್ರು ಯಾವುದೋ ಪಿಕ್ಚರ್ ರೆಕಾರ್ಡ್ ಮಾಡ್ತಾರೆ. ಹಾಗೆ ನಮ್ದೊಂದು ಮಾಡಿದ್ರು. ಸೊ ಒಳಗಡೆ ಹೋಗೋಣ, ನೋಡೋಣ ಇನ್ನು ಯಾವ ಥರ ಇದೆ, ಯಾವ ಥರ ಎಲ್ಲ ಹಾಳಾಗಿದೆ ಇದು ಚಿತ್ರಗಳಂತ. ಎಲ್ಲಿದೆ ಎಂಟ್ರೆನ್ಸ್? ಇಲ್ಲೂ ಕೂಡ ಯಾವುದೋ ಒಂದು ಮಂಟಪ ಇತ್ತು ಅನಿಸುತ್ತೆ, ಹಾಳಾಗಿದೆ ಇವಾಗ, ಯಾವುದೂ ಇಲ್ಲ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇಲ್ಲಿ ನೋಡಿ, ಅವ್ರಿಗೆ ಏನು ಆನೆ ಮೇಲೆ ಏನು ದ್ವೇಷ ಇತ್ತು ಗೊತ್ತಿಲ್ಲ. ಎಲ್ಲಿ ಕೂಡ ಒಂದು ಆನೆ ಸೊಂಡಿಲು ಬಿಟ್ಟಿಲ್ಲ. ಎಲ್ಲ ಅವ್ರು ಹೊಡೆದಿದ್ದಾರೋ ಅಥವಾ ಜನಗಳು ಹೊಡೆದಾಕಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾವುದೇ ಆನೆ ಸೊಂಡಿಲು ಬಿಟ್ಟಿಲ್ಲ. ಅಲ್ಲಿಗೆ ಹೋಗಿ ಮುಂಚೆ ಇಲ್ಲಿಗೆ ಹೋಗೋಣ. ಇಲ್ಲೇನು ಪ್ರಾಣಿ ಇದೆ, ಇಮ್ಯಾಜಿನರಿ ಪ್ರಾಣಿ ಯಾಳಿ ಅನ್ನೋದು. ಸೊ ಇಲ್ಲಿ ಕ್ಲಿಯರಾಗಿ ನೋಡ್ಬೋದು. ಅದ್ರ ಕಾಲು ಬಂದು ಸಿಂಹದ ಕಾಲು, ಮತ್ತು ಕುದುರೆ ದೇಹ, ನವಿಲಿನ ಕತ್ತು, ಜಿಂಕೆ ಕಿವಿ, ಮತ್ತು ಬಾಯಿ ಬಂದು ಸಿಂಹದ್ದು, ಮತ್ತು ಆನೆ ಸೊಂಡಿಲು. ಸಾರಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದನ್ನೇನು ಹಾಳು ಮಾಡಿಲ್ಲ ಅವರು. ಸೊ ಇಲ್ಲೂ ಕೂಡ ಅದೇ. ಎಷ್ಟು ದೊಡ್ಡ ಕಲ್ಲು. ಬನ್ನಿ ನೋಡೋಣ ಮುಂದೆ ಎಲ್ಲ ಹೆಂಗೆ ಹೇಗಿದೆ ಅಂತ. ಆನೆ ನೋಡಿ ಎಷ್ಟು ಕ್ಯೂಟಾಗಿದೆ. ಹಾಳದ್ದೆಲ್ಲ ಹೊಡೆದು, ಸೊಂಡು ಮಾತ್ರ ಬಿಡೋದಿಲ್ಲ. ಸೊಂಡು ಎಲ್ಲ ಕಡೆ ಹಾಳು ಮಾಡಿದ್ದಾರೆ. ನೋಡಿ, ಯಾಳಿ ಪ್ರಾಣಿ ಅನ್ನೋದು ಇಲ್ಲಿದೆ ಎರಡು ಕಡೆ. ಅದು ಕೂಡ ಏನಾಗಿಲ್ಲ. ಇಲ್ಲಿ ಯಾವುದ್ಯಾವ ಥರ ಚಿತ್ರ ಇದೆ. ಇಲ್ಲಿ ಗಣೇಶ್. ನೋಡಿ ಎಷ್ಟು ಫುಲ್ಲು ಆಲ್ಮೋಸ್ಟ್ ಡ್ಯಾನ್ಸ್ ಮಾಡ್ತಾ ಇರೋ ಥರನೇ ಇದೆ. ಜೀವ ತುಂಬಿಟ್ಟಿದ್ದಾರೆ ಅದಕ್ಕೆ. ಇಲ್ಲಿ ನೋಡಿ, ಇದು ವಿಚಿತ್ರ ಮನುಷ್ಯ. ಇವ್ರ ಹೇರ್ ಸ್ಟೈಲೇ ವಿಚಿತ್ರವಾಗಿದೆ. ಇಲ್ಲಿ ಒಂದು ಡ್ಯಾನ್ಸಿಂಗ್ ಪೋಸಲ್ಲಿರೋವಂಥ ಒಂದು ಹುಡುಗಿ. ಎಷ್ಟು ಚೆನ್ನಾಗಿದೆ ಇದು. ಫುಲ್ ಡಿಸೈನ್ ಆಗಿದೆ. ಸೊ ಇಲ್ಲೂ ಕೂಡ ಒಂದು ಡ್ಯಾನ್ಸಿಂಗ್ ಪೋಸಲ್ಲಿರುವಂಥ ಒಂದು ಹುಡುಗಿ.
ಇಲ್ಲಿ ನೋಡಿ ಇವ್ರ ಹೇರ್ ಸ್ಟೈಲ್ ಇದು ಏನಂತ ತಿಳ್ಕೊಬೇಕು. ಇದು ಫುಲ್ ಹೇರ್ ಸ್ಟೈಲ್ ಎಲ್ಲ ವಿಚಿತ್ರವಾಗಿವ್ರೆ ಡ್ಯಾನ್ಸ್ ಮಾಡೋಕ್ಕೆ ಕರ್ಕೊಂಬರ್ತಾಯಿದ್ರಾ. ಇಲ್ಲಿ ಯಾರೋ ಒಬ್ಬರು ಧ್ಯಾನದಲ್ಲಿ ಕೂತ್ಕೊಂಡಿದ್ದಾರೆ. ಇವನೇನು ಕೊರಳಿಗೆ ಇದನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅನಿಸುತ್ತೆ. ಇದು ಇನ್ನೊಂದು ಡ್ಯಾನ್ಸ್ ಪೋಸ್. ಇದಂತೂ ಬ್ಯೂಟಿಫುಲ್ ಡ್ಯಾನ್ಸ್ ಪೋಸ್ ಇದು. ಇದು ಕಲ್ಲು ಹಾಳಾಗಿದೆ ನೋಡಿ. ಇದು ಕಲ್ಲೇ ಸೌದು ಬಿದ್ದಿದೆ. ಇದು ಹೊಡಿದಿರೋದು ಕಲ್ಲು ಸೌದು ಬಿದ್ದಿರುತ್ತೆ. ಒಟ್ಟಿನಲ್ಲಿ ಇದೆಲ್ಲ ಬಂದಿದೆ, ಕಲ್ಲು ಸೌದು ಬಿದ್ದಿದೆ ಅನಿಸುತ್ತೆ. ಓಕೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ 4 ಕಂಬಗಳಲ್ಲಿ ಸೇಮ್ ಒಂಥರ ಇದು ವಿಚಿತ್ರ ಪ್ರಾಣಿ ದೇಹ ಮತ್ತು ಮನುಷ್ಯಂದು ಮುಖ, ಸಿಂಹದ್ದು ಆ ಥರದ್ದೇನೋ ಒಂದು ಪ್ರಾಣಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೋಡಿ ಒಂದು ಹುಡುಗಿ ಡ್ಯಾನ್ಸಿಂಗ್ ಫೋಸಲ್ಲಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಬ್ಯೂಟಿಫುಲ್. ಸೊ ಇಲ್ಲಿ ಕೂಡ ಇದನ್ನು ಏನು ಕಟ್ಟಿಸಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಶಾಸನ ಹಾಕಿದ್ದಾರೆ. ಅನ್ಫಾರ್ಚುನೇಟ್ಲಿ ಅದ್ರ ಟ್ರಾನ್ಸ್ಕ್ರಿಪ್ಟ್ ಇಲ್ಲ ನಮ್ಮ ಹತ್ರ. ಸುಮ್ಮನೆ ಇಲ್ಲೊಂದು ಏನೋ ಇದೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಇದು ಒಂದು ಆ್ಯಕ್ಚುಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಮಾಡಬೇಕು. ಇಲ್ಲಾಂದರೆ ನಮಗೆ ಅದೇನಂತ ಗೊತ್ತಿಲ್ಲ. ಸುಮ್ಮನೆ ಬರ್ತೀವಿ, ಎಲ್ಲರೂ ನೋಡ್ತಾರೆ, ಹೊರಟೋಗ್ಬಿಡ್ತಾರೆ. ಅದೇನಂತ ತಿಳ್ಕೊಬೇಕು. ಇಲ್ಲೂ ಕೂಡ ಒಂದು ಪಿಲ್ಲರ್ ಇದೆ. ಏನೋ ಬೇರೆ ಟೆಕ್ನಾಲಜಿನ ಯೂಸ್ ಮಾಡಿದೆ. ಇದರಲ್ಲೂ ಸೌಂಡ್ ಬರುತ್ತೆ, ಆದರೆ ಅಷ್ಟು ಖಡಕ್ಕಾಗಿ ಸೌಂಡ್ ಬರೋದಿಲ್ಲ. ಬೇರೆ ಕಡೆ ಅಲ್ಲಿ ಮ್ಯೂಸಿಕಲ್ ಪಿಲ್ಲರ್ಸಲ್ಲಿ ಇರೋ ಥರ. ಇಲ್ಲಿ ನೋಡಿ, ಇಲ್ಲೂ ಕೂಡ ಇಬ್ಬರು ಡ್ಯಾನ್ಸ್ ಮಾಡ್ತಿರೋ ಥರ ಪೋಸ್. ಬ್ಯೂಟಿಫುಲ್. ಇಲ್ಲೂ ಕೂಡ ಒಂದು ಹುಡುಗಿ ಡ್ಯಾನ್ಸ್ ಮಾಡ್ತಿರೋ ಥರ ಇದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಟೆಂಪಲಲ್ಲಿ ಕೃಷ್ಣ ಮೂರ್ತಿ ಇಲ್ಲ, ಬರೀ ಚಿತ್ರಗಳು ಉಳ್ಕೊಂಡಿದೆ ನೋಡಿ. ಇದೆಲ್ಲ ಹೊಡೆದು ಹಾಕಿದ್ದಾರೆ. ಇಲ್ಲೆಲ್ಲ ಹೊಡೆದು ಹಾಕಿದ್ದಾರೆ. ಮೂರ್ತಿ ಹತ್ರ ಹೋದಂಗೆಲ್ಲ ಜಾಸ್ತಿ ಹೊಡೆದು ಹಾಕಿದ್ದಾರೆ. ಈ ಟೆಂಪಲಲ್ಲಿ ಬೇಲೂರು ಹಳೆಬೀಡು ಇದಕ್ಕಿಂತ ಹಳೆಯದು, ಆದರೆ ಅಲ್ಲಿ ಇದಕ್ಕಿಂತ ತುಂಬ ಚೆನ್ನಾಗಿ ಶಿಲ್ಪಕಲೆ ಮಾಡಿದ್ದಾರೆ. ಇಲ್ಲಿ ಏನಿಲ್ಲ, ಬರೀ ಕಲ್ಲಿನ ಕೆಳಗಡೆ ಒಂದು ದೇವಸ್ಥಾನ ಇಟ್ಟಿದ್ದಾರೆ ಅಷ್ಟೇ. ಅದು ಹೊಡೆದಿರೋದ್ರಿಂದ ವಿಘ್ನ ಆಗಿರೋದ್ರಿಂದ ಯಾವುದೇ ರೀತಿ ಪೂಜೆಗಳಿಲ್ಲ, ಆಗ್ತಾಯಿಲ್ಲ. ಬ್ಯೂಟಿಫುಲ್. ಇಲ್ಲಿ ಒಳಗಡೆ ಅಂತೂ ಎಲ್ಲ ಕಡೆ ಹೊಡೆದಿದ್ದಾರೆ. ಇದೆ ಅದು ಯೋಗ ನರಸಿಂಹನ ಉಗ್ರ ನರಸಿಂಹ. ಇಲ್ಲಿ ಒಂದು ಹುಡುಗಿ ಡ್ಯಾನ್ಸ್ ಮಾಡ್ತಿರೋ ಥರ, ಮತ್ತು ಎಷ್ಟು ಬ್ಯೂಟಿಫುಲ್ಲಾಗಿ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಬೇರೆ ಬೇರೆ ಥರದ ಫ್ಲವರು ಮತ್ತು ನವಿಲೆಲ್ಲ ಕೆತ್ತನೆ ಮಾಡಿದ್ದಾರೆ. ಪೂರ್ತಿ ಕಂಬನೇ ಅದೇ ಥರ ಇದೆ. ಮತ್ತು ಇಲ್ಲಿ ಕೂಡ ಒಂದು ಹುಡುಗಿ ಡ್ಯಾನ್ಸ್ ಮಾಡ್ತಿರೋ ಥರ. ಇಲ್ಲೂ ಕೂಡ ಒಂದು ಮಂಟಪ ಥರ, ಮಂಟಪನ ದೇವಸ್ಥಾನ ಥರ ಇದೆ. ಇದಷ್ಟು ಯಾರೋ ಪ್ರೋ
ಶಿಲ್ಪಿಯಿಂದ ಮಾಡಿರೋದಲ್ಲ ಇದು, ನಾರ್ಮಲ್ ಕೆತ್ತನೆಗಳು. ಇವಾಗ ನಾವು ನೋಡ್ತೀವಲ್ಲ ಆ ಥರ ಸಿಟಿಗಳಲ್ಲೆಲ್ಲ ಇವಾಗ ನಾವು ನೋಡ್ತೀವಲ್ಲ ಆ ಥರದ್ದು ಕೆತ್ತನೆಗಳು ಇಲ್ಲಿದೆ, ಪ್ರೋಗಳಲ್ಲ ಇಲ್ಲಿ. ಓ, ಶಿವಂದು ಅನಿಸುತ್ತೆ. ಮೇಲೆಲ್ಲ ಏನು ಬರೀ ಚಾವಣಿ ಹಾಕಿದ್ದಾರೆ ಅಷ್ಟೆ. ಎಷ್ಟೊಂದು ಬಿದ್ದಿದೆ ಕೂಡ ಇಲ್ಲೂ ಕೂಡ. ಪ್ಯಾಟರ್ನ್ ತುಂಬ ಚೆನ್ನಾಗಿದೆ. ದೇವಸ್ಥಾನದ ದೇವಸ್ಥಾನದ ಸುತ್ತ ನೋಡಿ, ದೇವಸ್ಥಾನದ ಸುತ್ತ ಈ ಥರ ಮಂಟಪಗಳು ಪೂರ್ತಿ ಇರುತ್ತೆ ಇವ್ರು ಕಟ್ಟಿರೋ ಎಲ್ಲ ದೇವಸ್ಥಾನಗಳಲ್ಲಿ. ಮೇಲೆ ಗೋಡೆ ಅದು ನಾರ್ಮಲ್ಲಾಗಿ ಬಿದ್ದಿರೋದೇ ಅನಿಸುತ್ತೆ. ಮೇಲೆ ನೋಡ್ತಾ ಇದ್ದೀವಿ, ಅದು ನಾರ್ಮಲ್ಲು ಮಳೆಯಿಂದಾಗಿ ಬಿದ್ದಿರೋ ಥರನೇ ಕಾಣಿಸುತ್ತೆ. ಅದೇ ನೋಡ್ತಿಲ್ಲ, ಆದರೆ ಒಳಗಡೆ ದೇವಸ್ಥಾನ ಅಂತೂ ತುಂಬ ಹಾಳು ಮಾಡಿದ್ದಾರೆ. ನಾವು ಇಲ್ಲಿ ಏನು ನೋಡ್ತಾ ಇದ್ದೀವಿ ಹೊರಗಡೆ ಇದೆ ಬ್ಯೂಟಿಫುಲ್ ಆಗಿದೆ, ಒಳಗಡೆನೇ ಹಾಳಾಗಿದೆ, ಇಲ್ಲೇನಾಗಿಲ್ಲ. ಇಲ್ಲಿ ನೋಡಿ, ಈ ಸೈಡ್ ಬಂದಿಲ್ಲ ಅನಿಸುತ್ತೆ, ಅರ್ಜೆಂಟಾಗಿ ಏನು ಬೇಕೋ ಅದು ಹೊಡೆದ್ಬಿಟ್ಟಿದ್ದಾರೆ. ಇದಾಗಿತ್ತು ಕೃಷ್ಣ ದೇವಸ್ಥಾನದ ವ್ಯೂ. ಇದ್ರ ಮುಂದೆನೇ ಇರುವಂಥ ಕೃಷ್ಣ ಬಜಾರ್ಗೆ ಹೋಗೋಣ. ಇಲ್ಲೇ ಮುತ್ತು ರತ್ನ ಚಿನ್ನ ಎಲ್ಲ ಎಲ್ಲೆಲ್ಲಿ ಮಾರ್ತಾಯಿದ್ರು, ಏನು ಮಾರ್ತಾಯಿದ್ರು ಅನ್ನೋದನ್ನು ತಿಳ್ಕೊಳ್ಳೋಣ. ಬನ್ನಿ ಮುಂದೆ ಹೋಗೋಣ. ನಾವು ಮುಂದೆ ನೋಡ್ತಾ ಇರೋವಂಥ ಪ್ಲೇಸೇ ಕೃಷ್ಣ ಬಜಾರ್. ಹಂಪಿಯಲ್ಲಿ 7 ಬಜಾರ್ಗಳೇನಿದೆ, ಆ ಎಲ್ಲ ಬಜಾರಲ್ಲಿ ಪ್ರತಿಯೊಂದು ಬಜಾರಲ್ಲಿ ಒಂದೊಂದು ದಿನ ವ್ಯಾಪಾರಗಳು ನಡೀತಾ ಇತ್ತು. ಇಲ್ಲೂ ಕೂಡ ಎಷ್ಟೊಂದು ಜನ ಕುದುರೆ ವ್ಯಾಪಾರ ಮತ್ತು ಅವ್ರಿಗೆ ಡೈಲಿ ಯೂಸ್ಗೆ ಬೇಕಾಗಿರೋಂಥ ಆಹಾರ ಪದಾರ್ಥಗಳು ಅವನ್ನೆಲ್ಲ ಇಲ್ಲಿ ಬಂದು ಮಾರ್ತಾಯಿದ್ರು. ಇಲ್ಲಿ ಬಂದು ಜನ ಸಂತೆ ಥರ ತೊಗೊಳ್ತಾಯಿದ್ರು, ಮಾರೋದನ್ನು ಮಾಡ್ತಾಯಿದ್ರು. ಏನೇನೆಲ್ಲ ನೋಡಿದೆ ಈ ಪ್ಲೇಸ್, ಬ್ಯೂಟಿಫುಲ್. ಬನ್ನಿ ಮುಂದೆ ಹೋಗೋಣ. ಯಾರೂ ಇಲ್ಲ.
ಇಲ್ಲಿ ಎಷ್ಟೊಂದು ಕಂಬಗಳು ಕೂಡ ಬಿದ್ದಿದೆ, ಇದನ್ನು ಸರಿ ಮಾಡಿದ್ದಾರೆ ಆಮೇಲೆ. ಓಕೆ, ಇಲ್ಲಿ ನಾವೇನು ಪ್ಲೇಸ್ಗಳು ನೋಡ್ತಾ ಇದ್ದೀವಿ ಅದು ಬಜಾರು, ಮತ್ತು ಇಲ್ಲಿ ಕಲ್ಯಾಣಿ ಮುಂದೆ ನೋಡ್ಬೋದು. ಈ ಕಲ್ಯಾಣಿನ ಏನೋ ಕ್ವಿಝ್ ಮಾಡ್ತಾಯಿದ್ರಂದರೆ ಇಲ್ಲಿ ಬಜಾರಲ್ಲಿ ನಡಿಬೇಕಾದ್ರೆ ಆಬ್ವಿಯಸ್ಲಿ ಅವರಿಗೆ ನೀರಿನ ಅವಶ್ಯಕತೆ ಇದ್ದೇ ಇರುತ್ತೆ. ನೀರಿಂದ ಏನೇ ಅವಶ್ಯಕತೆ ಇದ್ದರೂ ಇಲ್ಲಿಂದ ತೊಗೊಂಡೋಗಿ ಉಪಯೋಗ ಮಾಡ್ಕೊಳ್ತಾಯಿದ್ರು. ಆಬ್ವಿಯಸ್ಲಿ ಕುದುರೆ ಎಲ್ಲ ಮಾರ್ತಾಯಿದ್ರೆ ಆ ಕುದುರೆ ಕೂಡ ನೀರು ಬೇಕಾಗಿರುತ್ತೆ, ಅದನ್ನೆಲ್ಲ ಈ ಪುಷ್ಕರಣಿಯಿಂದ ತೊಗೊಂಡೋಗಿ ಕೊಡ್ತಾಯಿದ್ರು. ಇಲ್ಲಿ ಆನೆ, ಮತ್ತು ಇದೊಂದು ವಿಚಿತ್ರ ವ್ಯಕ್ತಿ, ನಾವೆಲ್ಲ ಕಡೆ ನೋಡ್ತಾ ಇದ್ವಿ ಇದನ್ನು. ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆ ನೀರು ನೋಡಿ, ಎಷ್ಟು ಚೆನ್ನಾಗಿದೆ, ಇನ್ನು ಏನು ಹಾಳಾಗಿಲ್ಲ. ಅಲ್ಲಿ ನೋಡೋಣ, ಎಲ್ಲ ಮೆಟ್ಟಲಿದೆ. ಇಲ್ಲಿ ನಾವು ಅಷ್ಟೊಂದು ಕೆತ್ತನೆಗಳೇನು ನೋಡೋದಿಲ್ಲ, ಇದಕ್ಕೇನು ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅನಿಸುತ್ತೆ. ಬೇಸಿಕ್ ಕೆತ್ತನೆಗಳಾಗಿದೆ ಇದರಲ್ಲಿ, ಕೆಲವೊಂದು ಇದೆ. ಇಲ್ಲಿ ನೋಡಿ, ಇದು ಅಥೆಂಟಿಕ್. ಇಲ್ಲಿ ನೋಡ್ತಾ ಇದ್ದೀವಿ, ಅದು ಮೇಲೆ ಹಾಕಿರೋದು ಚರ್ಕಿ ಅದೆಲ್ಲ ಹಾಗೇ ಇದೆ ಇನ್ನು. ಪುಷ್ಕರ ಬ್ಯೂಟಿಫುಲ್ ಆಗಿದೆ ಪುಷ್ಕರಣಿ. ಇಲ್ಲಿಂದ ಜನ ಕೆಳಗಡೆ ಇಳಿದು ನೀರು ಬೇಕಾದಾಗ ನೀರು ತೊಗೊಂಡು ಆಚೆಗೆ ಬರ್ತಾಯಿದ್ರು. ಆ ಕಡೆ ಅಪೋಸಿಟ್ ಸೈಡಲ್ಲಿ ಕೂಡ ಬಜಾರ್ ಇದೆ. ಸೊ ಎಷ್ಟು ಕಂಬಗಳಿದೆ, ಎಲ್ಲ ಬಿದ್ದಿದೆ, ಇವಾಗೆಲ್ಲ ಜಂಟಿ ಮಾಡಿದ್ದಾರೆ ಇವರು. ಎಕ್ಸಾಕ್ಟ್ ಆಪೋಸಿಟ್ ಅಚ್ಯುತರಾಯ ಟೆಂಪಲ್ ಹತ್ರ ಕೂಡ ಅಚ್ಯುತರಾಯ ಬಜಾರ್ ಇದೆ. ಕೃಷ್ಣ ಟೆಂಪಲ್ನಿಂದ ಕೃಷ್ಣ ಬಜಾರ್ ಇದೆ. ವಿರೂಪಾಕ್ಷ ಟೆಂಪಲ್ ಮುಂದೆ ಕೂಡ ಬಜಾರ್ ಇದೆ. ಸೊ ಅವರು ಎಲ್ಲಿ ದೇವಸ್ಥಾನಗಳು ಕಟ್ತಾಯಿದ್ರು ಎಲ್ಲ ದೇವಸ್ಥಾನಗಳ ಮುಂದೆ ಒಂದು ಬಜಾರ್ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅನಿಸುತ್ತೆ. 1500 ಎಲ್ಲ ಹಾಳಾಗೋಗಿದೆ. ಅನ್ಫಾರ್ಚುನೇಟ್. ಎಷ್ಟು ಬ್ಯೂಟಿಫುಲ್ ಆಗಿದೆ. ಬನ್ನಿ ಮುಂದೆ ಹೋಗೋಣ. ನೋಡಿ, ಇಲ್ಲೇ ಎಲ್ಲ ಎಷ್ಟು ಕುದುರೆಗಳು, ಎಷ್ಟು ವ್ಯಾಪಾರಗಳು ನಡೀತಿದೆ. ಕೋಟಿಗಳ ವ್ಯಾಪಾರಗಳಾಗಿದೆ ಇಲ್ಲಿ ಅನಿಸುತ್ತೆ. ಇವಾಗ ಹಾಳು ಹಂಪೆ ಆಗೋಗಿದೆ. ಓಕೆ, ಇದಾಗಿತ್ತು ಕೃಷ್ಣ ಟೆಂಪಲ್ ಮತ್ತು ಕೃಷ್ಣ ಬಜಾರು ವ್ಲಾಗು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಪ್ಲೇಸಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.